ನೋಡ. ಇಲ್ಲ ಇಲ್ಲ, ಏನೂ ಆಗಿಲ್ಲ ನೋಡಿ. ರೋಡಲ್ಲಿ ಹಿಂಗೆ ದಬಾಕೊಂಡೈತೆ. ಇಲ್ಲಾರ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಡ್ರೈವರ್ಗೆ ಏನೂ ಆಗಿಲ್ಲ ಸದ್ಯಕ್ಕೆ. ಏನಾದರೂ ಆಗಿದ್ರಿ ಏನು ಕತೆ? ಹಾಂ, ಆಯಿತು, 6 ತಿಂಗಳು ಆಯಿತು ನೋಡಿ. ಇದರಲ್ಲೂ ಇಷ್ಟಿಷ್ಟು ದೊಡ್ಡ ದೊಡ್ಡ ಗಾಡಿಗಳು ಬೇರೆ ಬರ್ತವೆ. ಹಿಂಗೆ ಬಂದರೆ ರೋಡ್ ಇಲ್ಲಿಂದ ಉಳಿತದೆ. ಮೋರಿ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಹಂಗಾಗಿ ಇದು ಈ ಥರ ಗುಂಡಿಗಳು ಬಿದ್ದಿರೋದು. ಮೋರಿ ನೀರೆಲ್ಲ ರೋಡಿಗೆ ಬಂದರೆ ಇನ್ನೇನಾಗುತ್ತೆ ಹೇಳಿ ನೋಡಿ. ಪಾಪ ಇವರೇ ಗಾಡಿ ಓನರು. ಸದ್ಯ ಅವ್ರ ಪುಣ್ಯಕ್ಕೆ ಅವ್ರಿಗೇನೂ ಆಗಿಲ್ಲ, ಗಾಡಿ ಮಾತ್ರ ದಬಾಕಂತು. ದಯವಿಟ್ಟು ಇಂಥ ವಿಚಾರಗಳೆಲ್ಲ ಶೇರ್ ಮಾಡಿ. ಇಲ್ಲಿರೋ ಈ ಲೇಔಟಲ್ಲಿರೋ MLAಗಳಿಗೆಲ್ಲ ಗೊತ್ತಾಗಲಿ. ಈ ಲೇಔಟ್ ಬಂದು ಅಂದ್ರಳ್ಳಿ ಮೇನ್ ರೋಡು ಬೈಕನಹಳ್ಳಿ ಹತ್ರ ಇರೋದಿದು, ಭೈರವೇಶ್ವರ ಲೇಔಟ್ ಅಂತ. ಎಲ್ರಿಗೂ ಕಂಪ್ಲೇಂಟ್ ಮಾಡಿ ಹೇಳಿ ಸಾಕಾಗಿದೆ ನೋಡಿ. ರೋಡ್ ಮಾತ್ರ ಚಿಕ್ಕದು, ಗಾಡಿ ಮಾತ್ರ ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನೇನಾಗುತ್ತೆ ಹೇಳಿ ಹಿಂಗೆ ಮಾಡಿದರೆ ನೋಡಿ. ನೋಡಿ, ಸಿಕ್ಕಾಪಟ್ಟೆ ಗುಂಡಿ ಇದೆ. ಇದೆ 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 ಗುಂಡಿ ಇದೆ. ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರು ಬಂದು ತಲೆ ಕೆಡಿಸ್ಕೊಂತ ಇಲ್ಲ. ಇಂಥ ವಿಡಿಯೋಗಳೆಲ್ಲನೂ ಶೇರ್ ಮಾಡ್ಬೇಕು MLA ಗಂಟ ಹೋಗೋರ್ಗೂ. ಇಲ್ಲ ಇಲ್ಲ ಇಲ್ಲ, ನಂಬರೆಲ್ಲ ಏನಿಲ್ಲ. ಇರೋ ಸಣ್ಣ ರೋಡ್ ಇದು, ಹೆವಿ ಗಾಡಿಗಳು ಬರ್ತವೆ ನೋಡ್ರಿ. ರೋಡು ಚೆನ್ನಾಗಿಲ್ಲ, ಮೋರಿ ಸರಿ ಇಲ್ಲ, ಎಲ್ಲ ಇಲ್ಲೇ ಬರ್ತಾರೆ ನಿಯರೆಸ್ಟ್ ಅಂತವ. ಹಿಂಗಾದರೆ ಹೆಂಗೆ ಹೇಳಿ? ಇದು ಹೆಚ್ಚು ಕಮ್ಮಿ 4 ತಿಂಗಳು 5 ತಿಂಗಳು ಆಯಿತು ಈ ಥರ ರೋಡ್ ಪ್ರಾಬ್ಲಮ್ ಆಗಿ. ಯಾರು ತಲೆ ಕೆಡಿಸ್ಕೊಂತಿಲ್ಲ. ನೋಡಿ, ಈ ರೋಡಲ್ಲಿ ಬರುವಂಥ ಗಾಡಿಗಳ ಇವು. ಪಾಪ ಸದ್ಯ ಆಟೋ ಡ್ರೈವರ್ಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಈ ರೋಡಲ್ಲಿ ಇಷ್ಟು ದೊಡ್ಡ ದೊಡ್ಡ ಗಾಡಿ ಬಂದರೆ ಎಲ್ಲಿಂದ ಪಾಸ್ ಆಗುತ್ತೆ? ಅಷ್ಟಾರು ಗೊತ್ತಾಗಲ್ವ? ನೋಡಿ, ಬೆಂಗಳೂರು ಸಿಟಿ ಒಳಗೂ ಈ ರೇಂಜ್ ಜಾಮ್ ಆಗಲ್ಲ, ಅಷ್ಟು ಜಾಮ್ ಆಗುತ್ತೆ. ಅಣ್ಣ ಇಲ್ಲೇ ಹಾಕೊಳ್ಳಿ ಸೈಡಿಗೆ, ಹಿಂಗೆ ಮೇಲೆ ಹಾಕೊಳ್ಳಿ, ಇಲ್ಲಿ ಮೇಲೆ ಹಾಕೊಳ್ಳಿ ಬೇಕಾದ್ರೆ ಸೈಡಿಗೆ.
ಇಂಥ ಟೈಮಲ್ಲಿ ಹಿಂಗಾದರೆ ತುಂಬ ಕಷ್ಟ. ಏನಿದು ರೋಡು ಅವಸ್ಥೆ ಅಪ್ಪ.